ಪ್ರೀತಿಯ ವೀಕ್ಷಕರಿಗೆ ವಸಿಷ್ಠ ಅಸ್ಟ್ರೋ ನ್ಯೂಮರೋ ವಾಸ್ತು ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ನಾನು ಡಾಕ್ಟರ್ ವಸಿಷ್ಠ ಪಾಟೀಲ್ ಮಾತಾಡೋದು. ವೀಕ್ಷಕರೇ, ಇವತ್ತಿನ ವಿಡಿಯೋ ನ್ಯೂಮರಾಲಜಿ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ, ಸಂಖ್ಯಾಶಾಸ್ತ್ರದ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸಂಖ್ಯಾಶಾಸ್ತ್ರದಲ್ಲಿ ಭಾಳ ಇಂಪಾರ್ಟೆಂಟ್ ಪಾರ್ಟ್ ಯಾವುದಪ್ಪ ಅಂತಂದರೆ ನೇಮ್. ನೇಮ್ ಈಸ್ ಎ ಗೇಮ್ ಅಂತೀವಿ. ಹೆಸರು ತುಂಬ ಇಂಪಾರ್ಟೆಂಟು. ಒಬ್ಬ ಮನುಷ್ಯನ ಜೀವನದ ಏಳಿಗೆ ಬರಬೇಕಂದ್ರೆ ಹೆಸರು ಭಾಳ ತುಂಬ ಇಂಪಾರ್ಟೆಂಟು. ಎಷ್ಟು ಇಂಪಾರ್ಟೆಂಟಪ್ಪ ಅಂತಂದರೆ ಹೆಸರು ಒಂದು ನಮ್ಮ ಜೀವನನೇ ನಾಶ ಮಾಡ್ಬೋದು, ಹೆಸರು ಒಂದೇ ನಮ್ಮ ಜೀವನನೇ ಉಳಿಸ್ಬೋದು. ನಾವು ಇವಾಗ ಕೆಟ್ಟ ಮನೆಯಲ್ಲಿದ್ವಿ, ಕೆಟ್ಟ ಗ್ರಹಗತಿಗಳಲ್ಲಿ ಹುಟ್ಟಿದ್ವಿ, ಕೆಟ್ಟ ಯೋಗಗಳಲ್ಲಿ ಹುಟ್ಟಿದ್ವಿ ಅಂದ್ರು ನಾವು ಹೆಸರು ಒಂದು ಕರೆಕ್ಟಾಗಿ ಒಬ್ಬ ಮನುಷ್ಯನಿಗೆ ಅವ್ರು ಹುಟ್ಟಿರೋ ಡೇಟ್ ಪ್ರಕಾರ ಕರೆಕ್ಟಾಗಿ ಹೆಸರು ಕೊಟ್ಬಿಟ್ರೆ ನಮಗೆ ಎಲ್ಲೂ ಕೆಳಗಡೆ ಬೀಳದೇ ಇರೋ ಥರ ನಮಗೆ ಲೈಫ್ ನಮ್ಮನ್ನ ಕಾಪಾಡ್ಕೊಂಡು ಹೋಗುತ್ತೆ. ಯಾಕಂದ್ರೆ ಹೆಸರಲ್ಲಿ ಅಷ್ಟು ಪವರ್ ಇದೆ. ಹೆಸರು, ನೇಮ್ ಈಸ್ ಎ ಗೇಮ್. ಹೆಸರೇ ಉಸಿರು. ಹೆಸರಲ್ಲಿ ಎಷ್ಟು ಪವರ್ ಇದೆ ಅಂದ್ರೆ ನಾವು ಸತ್ ಮೇಲೂ ನಮ್ಮ ಹೆಸರು ಉಳಿಯುತ್ತೆ, ಅಷ್ಟು ಪವರ್ ಇದೆ. ಹೆಸರು ಉಳಿಬೇಕು ಆ ಥರ ಅಂತಂದ್ರೆ ನಾವು ಕರೆಕ್ಟಾಗಿ ಒಂದು ಸಂಖ್ಯೆಯಲ್ಲಿ ಒಂದು 1ರಿಂದ 31 ಡೇಟಲ್ಲಿ ಹುಟ್ಟಿರೋರು ಯಾವ್ಯಾವ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಯಾವ್ಯಾವ ಥರ ಹೆಸರಿಟ್ರೆ, ಯಾವ ಅಕ್ಷರದಿಂದ ಹೆಸರಿಟ್ರೆ ಅದು ಇಟ್ಟರೆ ಎಷ್ಟು ಒಂದು ಪಾಸಿಟಿವ್ ಬರುತ್ತೆ, ಎಷ್ಟೊಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ, ಒಂದು ಯೋಗಗಳು ಬರ್ತವೆ, ಒಂದು ನಮಗೆ ತುಂಬ ಒಂದು ಒಳ್ಳೆ ಉತ್ತಮ ಜೀವನನ ನಾವು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಸರು ಮಾಡೋದಕ್ಕೆ ಹೆಸರು ತುಂಬ ಇಂಪಾರ್ಟೆಂಟು. ಸೊ ವೀಕ್ಷಕರೇ, ಇವತ್ತು ಹೆಸರು ಯಾವ ತರ ಇಡಬೇಕು, ಯಾವ ಡೇಟಲ್ಲಿ ಹುಟ್ಟಿದವರಿಗೆ ಯಾವ ತರ ಇಡಬೇಕು, ಯಾವ ತರ ಇಡಬಾರ್ದು, ಯಾವ ಅಕ್ಷರದಿಂದ ಇಡಬಾರ್ದು ಅಂತ ಹೇಳ್ಕೊಡ್ತೀನಿ. ದಯವಿಟ್ಟು ಇದನ್ನ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ವಿಡಿಯೋ ನೋಡಿ, ನಿಮ್ಗೊಂದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವೀಕ್ಷಕರೇ, ಇವಾಗ ನಾನು ABCDEFGZ ಇಂದ ಪ್ರತಿಯೊಂದಕ್ಕೂ ಒಂದು ನಂಬರ್ ಇದೆ. ಆ ನಂಬರ್ಗೆ ಇಲ್ಲಿ ಬರ್ದಿದ್ದೀನಿ, ಪೂರ್ತಿ ನಂಬರ್ ಬರ್ದಿದ್ದೀನಿ. ಮತ್ತೆ ಇನ್ನೊಂದು ಕಾಲಮ್ ನಲ್ಲಿ ನಾನು ಫ್ರೆಂಡ್ ನಂಬರು, ಎನಿಮಿ ನಂಬರು, ಫ್ರೆಂಡು, ಎನಿಮಿ, ನ್ಯೂಟ್ರಲ್, ಈ ಒಂದೊಂದು ನಂಬರಲ್ಲೂ ಈ ಫ್ರೆಂಡು, ಎನಿಮಿ, ನ್ಯೂಟ್ರಲ್ ನಂಬರ್ ಬರ್ದಿದ್ದೀನಿ. ಸೊ ವೀಕ್ಷಕರೇ, ಇವಾಗ 1, 10, 19, 28 ಇದು ಸೂರ್ಯನ ಸಂಖ್ಯೆ. ಈ ತುಂಬಾ ಪವರ್ಫುಲ್ ನಂಬರ್. ಇದು ಸೂರ್ಯನ ಸಂಖ್ಯೆ ನೀವು ಇಡೀ ನ್ಯೂಮರಾಲಜಿಲೇ ತುಂಬಾ ಬಹಳ ಪವರ್ಫುಲ್ ಆದಂತ ಒಂದು ಸಂಖ್ಯೆ. ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಯಾವ ಅಕ್ಷರದಿಂದ ಇಡಬೇಕಪ್ಪ ಅಂತಂದ್ರೆ AN, V, U, S ಈ ರೀತಿ ಅಕ್ಷರದಿಂದ ಇಡ್ಬೋದು. ಈ ರೀತಿ ಅಕ್ಷರದಿಂದ ಇಟ್ಟಾಗ ಇವ್ರಿಗೆ ತುಂಬಾ ಒಳ್ಳೆ ಒಂದು ಪವರ್ಫುಲ್ ಒಂದು ಎನರ್ಜಿ ಬರುತ್ತೆ. ಒಂದು ತುಂಬಾ ಒಂದು ಒಳ್ಳೆ ಕೆಲಸಗಳಾಗ್ತಾ ಇರ್ತವೆ. ಓದೋದ್ರಲ್ಲಿ ಹಿಡ್ಕೊಂಡು, ಬಿಸ್ನೆಸ್ ಅಲ್ಲಿ ಹಿಡ್ಕೊಂಡು, ಒಂದು ಜೀವನದಲ್ಲಿ ಒಂದು ನೆಮ್ಮದಿಯಾದ ಜೀವನ ಮಾಡ್ಬೋದು. ಮತ್ತೆ ಈ ಹೆಸರಿಂದ ಇಟ್ಟಾಗ ನಮ್ಗೆ ಎಲ್ಲಾ ಸಂಖ್ಯೆಗಳ ಹೆಸರುಗಳು ಕೂಡಿಸಿದ್ರೆ ಈ ಫ್ರೆಂಡ್ ನಂಬರ್ 1, 2, 3, 5, 6, 9 ಈ ನಂಬರ್ ಅಲ್ಲೇ ಬರಬೇಕು. ಯಾವುದೇ ಕಾರಣಕ್ಕೂ 8 ಅಲ್ಲಿ ಬರಬಾರ್ದು. ಇದು ನ್ಯೂಟ್ರಲ್ 4, 7, ಈ 4, 7 ಅಲ್ಲೂ ಬರಬಾರ್ದು. ಈ ನ್ಯೂಟ್ರಲ್ ನಂಬರ್ ಇದಕ್ಕೂ ಒಂದಕ್ಕೂ 4, 7 ನ್ಯೂಟ್ರಲ್ ನಂಬರ್ ಆಗುತ್ತೆ. 4 ಅಂದ್ರೆ ರಾಹು, 7 ಅಂದ್ರೆ ಕೇತು, 8 ಅಂದ್ರೆ ಶನಿ. ಯಾವುದೇ ಕಾರಣಕ್ಕೂ 1 ನಂಬರ್ ಹುಟ್ಟಿರೋರಿಗೆ 8 ನಂಬರ್ನ ಯಾವತ್ತೂ ಯೂಸ್ ಮಾಡಬೇಡಿ. 8 ನಂಬರ್, ಈ ಸೂರ್ಯನ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 8 ನಂಬರ್ ಅಲ್ಲಿ ಯಾವುದೇ ರೀತಿ ಕೆಲಸ ಮಾಡಬೇಡಿ. ಈ ಡೇಟಲ್ಲಿ ಹುಟ್ಟಿರೋರು 8, 17, 26 ಈ ಡೇಟಲ್ಲಿ ಯಾವುದೇ ಕೆಲಸನ ಮಾಡಕ್ ಹೋಗ್ಬೇಡಿ. ತುಂಬಾ ನೆಗೆಟಿವ್ ಆಗಿ ನಿಮ್ಗೆ ಅಡ್ವರ್ಸ್ ಎಫೆಕ್ಟ್ ಬರ್ತಾ ಇರ್ತವೆ. ಸೊ ಯಾವ ರೀತಿ ಇಡ್ಬೇಕಪ್ಪ ಅಂತಂತಂದ್ರೆ, ಇವಾಗ ವಿರಾಟ್ ವಿ ಅಂದ್ರೆ 6 ಇಲ್ಲಿದೆ ನೋಡಿ. ವಿ ಅಂದ್ರೆ 6, ಐ ಅಂದ್ರೆ 1 ಇಲ್ಲಿದೆ ನೋಡಿ. ಆರ್ ಅಂದ್ರೆ 2, ಎ ಅಂದ್ರೆ 1, ಟಿ ಅಂದ್ರೆ 4. ಇವೆಲ್ಲ ಕೂಡ್ಸಿದ್ರೆ ನಿಮ್ಗೆ ಎಷ್ಟು ಬರುತ್ತೆ? 6, 1, 7, 7, 1, 2, 9, 9, 1, 10, 10, 1, 4, 14. 14 ಅಪ್ಪ ಅಂತಂದ್ರೆ 1 + 4 ಅಂದ್ರೆ 5 ಬಂದ್ಬಿಡುತ್ತೆ. ಈ 5 ನಂಬರು. ಈಗ ಈ ಡೇಟಲ್ಲಿ ಹುಟ್ಟಿರೋರಿಗೆ 5 ನಂಬರು. ಈ 5 ನಂಬರು, ಈ ಒಂದ್ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 5 ನಂಬರ್ ಫ್ರೆಂಡ್. ಸೊ ಈ 5 ನಂಬರ್ ಈ ತರ ಇರಬೇಕು. ಇವಾಗ ರಾಹುಲ್ ಅಂತ ಇರುತ್ತೆ. ರಾಹುಲ್ ಅಂದ್ರೆ R ಅಂದ್ರೆ 2, A ಅಂದ್ರೆ 1, H ಅಂದ್ರೆ 5, U ಅಂದ್ರೆ 6, L ಅಂದ್ರೆ 3. ಇವಾಗ ನೋಡಿ, 2, 1, 3, 3, 5, 8, 8, 1, 6, 8, 1, 6, 14, 14, 1, 3, 17. ಈ 17 ಅಪ್ಪ ಅಂತಂದ್ರೆ 1 + 7, 8 ನೋಡಿ. ಈ ತರ ಒಂದು 8 ನಂಬರ್ ಬರೋ ಸಂಖ್ಯೆನ ಇಡಕ್ ಹೋಗ್ಬಾರ್ದು. ಈ ತರ 5, 1, 2, 3, 5, 6, 9 ಈ ತರ ಸಂಖ್ಯೆಯಲ್ಲಿ ಬರೋರ್ನ ಇಡ್ಬೇಕು. ಈ ತರ ರಾಹುಲ್ ಅಂತ ಇಟ್ಟಿರೋರು ನೋಡಿ, ಅವ್ರು ಆಲ್ಮೋಸ್ಟ್ ಕಷ್ಟ ಅನುಭವಿಸ್ತಿರ್ತಾರೆ. ಸ್ಪೆಷಲಿ ಈ ಡೇಟಲ್ಲಿ ಹುಟ್ಟಿರೋರು
ಹೆವಿ ಕಷ್ಟ ಅನುಭವಿಸ್ತಿರ್ತಾರೆ. ಈ ರಾಹುಲ್ ಅನ್ನೋದು ಶನಿ ಸಂಖ್ಯೆ ಬರುತ್ತೆ. ಹಿಂಗಾಗಿ ಈ ತರ ಹೆಸರುಗಳನ್ನ ಯಾವತ್ತೂ ಇಡಕ್ ಹೋಗ್ಬೇಡಿ. ಈ ತರ ಫ್ರೆಂಡ್ಲಿ ನಂಬರ್ ಅಲ್ಲಿ ಬರುವಂತ ಹೆಸರುಗಳನ್ನ ಇಟ್ಟಾಗ ಮಾತ್ರ ನಿಮ್ಗೆ ತುಂಬಾ ಒಳ್ಳೆ ಒಂದು ಪಾಸಿಟಿವ್ ರಿಸಲ್ಟ್ ಬರುತ್ತೆ. ಒಂದು ಓದೋದಾಗ್ಲಿ, ಒಂದು ಕೆಲಸ ಆಗಲಿ, ಒಂದು ಸ್ಪೋರ್ಟ್ಸ್ ಆಗ್ಲಿ, ಒಂದು ಜೀವನದಲ್ಲಿ ಏಳಿಗೆ ಆಗ್ಲಿ, ಒಂದು ಮೈಂಡ್ ಥಿಂಕಿಂಗ್ ಪವರ್ ಅಲ್ಲಾಗ್ಲಿ ಈ ತರ ಹೆಸರುಗಳು ಇಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರ್ತಾ ಇರುತ್ತೆ. ಸೊ ವೀಕ್ಷಕರಿಗೆ ಇವಾಗ ನಿಮ್ಗೆ ಹೆಸರು ಹಾಕಿ ಕೊಟ್ಟು ತೋರಿಸಿದ್ದೀನಿ. ಹೆಸರನ್ನ ಇಟ್ಟು ಯಾವ ತರ ಸಂಖ್ಯೆಗಳನ್ನ ಇದು ಮಾಡ್ಕೋಗಂತ ತೋರಿಸಿದ್ದೀನಿ. ಅದೇ ರೀತಿ ಈ 2, 11, 20, 29 ಈ 2 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 1, 2, 3, 5 ಇದು ಫ್ರೆಂಡ್ ನಂಬರು. ಈ 8, 4 ಎನಿಮಿ ನಂಬರು. ಈ 8, 4 ಎನಿಮಿ ನಂಬರು. ಮತ್ತೆ 7, 6 ನ್ಯೂಟ್ರಲ್ ನಂಬರು. ಸೊ ಈ 6 ಸಂಖ್ಯೆ ಕೊಡ್ಬೋದು. 6 ಸಂಖ್ಯೆ ಚಂದ್ರನ್ಗೆ, ಶುಕ್ರನ್ ಸಂಖ್ಯೆ ತುಂಬಾ. ಶುಕ್ರ ಅಂದ್ರೆ ಲಕ್ಷ್ಮಿ, ಲಕ್ಷ್ಮಿ ಅಧಿಪತಿ ಇರ್ತಾಳೆ. ಶುಕ್ರ ಗ್ರಹಕ್ಕೆ ಅಧಿಪತಿನೇ ಲಕ್ಷ್ಮಿ. ಹಿಂಗಾಗಿ ಆಲ್ಮೋಸ್ಟ್ ಈ 2 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 6 ಕೊಡೋದ್ರಿಂದ ತುಂಬಾ ಒಳ್ಳೇದು. ಮತ್ತೆ 5 ಕೊಡೋದ್ರಿಂದನೂ ತುಂಬಾ ಒಳ್ಳೇದು. 5 ಹೆಸರು ಬರೋ ಕೊಡೋ ತರನು ಒಳ್ಳೇದು. 5 ಯಾವ ತರಪ್ಪ ಅಂತಂದ್ರೆ, ಇದು ಹೇಳಿದ್ನಲ್ಲ ವೀಕ್ಷಕರು, ಇವಾಗ ಹೇಳಿದೆ ವಿರಾಟ್ ಅಂತ. ಈ ವಿರಾಟ್ ಅನ್ನೋದು 5 ಬರುತ್ತೆ. ಈ 5 ಬರೋದು ಒಳ್ಳೇದು. ಇನ್ನೊಂದು ಉಮಾ ಅಂತ ಬರುತ್ತೆ. UMA ಉಮಾ. ಈ ಉಮಾ ಅನ್ನೋದು, ಸಾರಿ ಉಮಾ ಅಲ್ಲ, ವಿನಯ್. ವಿನಯ್ ಅನ್ನೋದು ನಿಮ್ಗೆ ಇದನ್ನು 5 ಬರುತ್ತೆ. 6, 1, 5, 1, 1, 6, 1, 7, 7, 1, 5, 12, 12, 1, 13, 1, 14 ಅಂದ್ರೆ ಇದು ಮತ್ತೆ 5 ಸಂಖ್ಯೆ ಬರುತ್ತೆ. ಈ ತರ ಈ ಫ್ರೆಂಡ್ಲಿ ನಂಬರ್ ಇರೋ ತರ ಹೆಸರುಗಳನ್ನ ಇಡಬೇಕು. ಈ ತರ ಹೆಸರುಗಳನ್ನ ಇಡೋದ್ರಿಂದ ನಿಮ್ಗೆ ತುಂಬಾ ಒಳ್ಳೆ ಪಾಸಿಟಿವ್ ಎನರ್ಜಿ ಬರುತ್ತೆ. ತುಂಬಾ ಒಂದು ಒಳ್ಳೆ ಒಂದು ಏಳಿಗೆ ಆಗ್ತೀರಾ ಜೀವನದಲ್ಲಿ. ನಿಮ್ಗೆ ಗ್ರಹಗತಿಗಳು ಕೆಟ್ಟದಾಗಿದ್ರು ಅಥವಾ ಕೆಟ್ಟ ಮನೆಯಲ್ಲಿ ಕೆಟ್ಟ ವಾಸ್ತು ದೋಷದಲ್ಲಿದ್ರು ನಿಮ್ಗೆ ಅಟ್ಲೀಸ್ಟ್ ಲೈಫ್ ಅನ್ನ ನಿಮ್ಗೆ ಕಾಪಾಡ್ಕೊಂಡು ಹೋಗುತ್ತೆ. ನಮ್ ಕುಂಡ್ಲಿಲಿ ಗ್ರಹಗತಿಗಳೇ ಸರಿ ಇಲ್ಲ, ಕೆಟ್ಟ ಗ್ರಹಗತಿಗಳು ಹುಟ್ಟಿದೀವಿ, ಕೆಟ್ಟ ಯೋಗಗಳಲ್ಲಿ ಹುಟ್ಟಿದೀವಿ ಅಂದ್ರೆ ನಾವು ಈ ಹೆಸರನ್ನ ಕರೆಕ್ಟ್ ಆಗಿ ಕೊಟ್ರೆ ನಿಮ್ಗೆ ಪರ್ಫೆಕ್ಟ್ಲಿ ನಿಮ್ಗೆ ಕಾಪಾಡ್ಕೊಂಡು ಹೋಗುತ್ತೆ. ಈ ಹೆಸರು ನಿಮ್ಮನ್ನ ಕಾಪಾಡ್ಕೊಂಡು ಹೋಗುತ್ತೆ. ಯಾಕಂದ್ರೆ ನೇಮ್ ಈಸ್ ಎ ಗೇಮ್ ಅಂತೀವಿ. ಈ ಹೆಸರೊಂದು ತುಂಬಾ ಪವರ್ಫುಲ್. ಈ ಹೆಸರನ್ನ ಕರೆಕ್ಟ್ ಆಗಿ ಇಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ತೊಂದರೆ ಬರಲ್ಲ. ಸೊ ಹೆಂಗಪ್ಪ ಅಂದ್ರೆ ದೊಡ್ಡ ಲೀಡರ್ಗಳಾಗ್ಲಿ, ದೊಡ್ಡ ಫಿಲ್ಮ್ ಸ್ಟಾರ್ಗಳೆಲ್ಲ ಹೆಸರು ಚೇಂಜ್ ಮಾಡ್ಕೊಂಡ್ಮೇಲೆನೆ ಅವ್ರು ಒಂದು ಫಾರ್ಮಿಗೆ ಬಂದಿರೋದು. ಸೊ ಇವಾಗ ವೀಕ್ಷಕರೇ, ಇವಾಗ 3, 12, 21, 30 ಇದು ಗುರುವಿನ ಸಂಖ್ಯೆ. ಈ ಸಂಖ್ಯೆಯಲ್ಲಿ ಹುಟ್ಟಿರೋರ್ಗೆ ಆಲ್ಮೋಸ್ಟ್ ನೀವು ಯಾವುದೇ ಹೆಸರಿಟ್ರೆ 1, 2, 3, 5, 7 ಈ ಸಂಖ್ಯೆನೇ ಬರಬೇಕು. ಯಾವುದೇ ಹೆಸರಿಟ್ರೆ ಈ ಸಂಖ್ಯೆ ಎಲ್ಲ ಹೆಸರುಗಳನ್ನ ಕೂಡಿಸಿದ್ರೆ ಈ ಸಂಖ್ಯೆಲೇ ಬರಬೇಕು. ಇನ್ನು 8, 9 ಈ 4, 8 ನ್ಯೂಟ್ರಲ್ ಇದ್ರು ಈ 4, 8 ಹಾಕಕ್ ಹೋಗ್ಬೇಡಿ. 4, 8 ಆದಷ್ಟು ಅವಾಯ್ಡ್ ಮಾಡಿ. ಈ ಗುರು ಗ್ರಹ ಏನಿರುತ್ತಲ್ಲ, ಈ ಶುಕ್ರನ್ ಸಂಖ್ಯೆ ಫುಲ್ ಡೆಡ್ಲಿ ಅಪೋಸಿಟ್. ಈ 3ಕ್ಕೆ 6 ಸಂಖ್ಯೆಗೆ ಬರ್ದಿರೋ ಒಂದೇ ಒಂದು ಸಂಖ್ಯೆ ಅಂದ್ರೆ 3. ಈ ಗುರು ಶುಕ್ರ ಇವೆರಡು ಡೆಡ್ಲಿ ಅಪೋಸಿಟ್. ಸೊ ಹಿಂಗಾಗಿ 6 ನಂಬರ್ ಅಲ್ಲಿ ಹುಟ್ಟಿರೋರಿಗೆ 3 ನಂಬರ್ ಕೊಡಬಾರ್ದು, 3 ನಂಬರ್ ಅಲ್ಲಿ ಹುಟ್ಟಿರೋರಿಗೆ 6 ನಂಬರ್ ಕೊಡಬಹುದು. ಇವು ಯಾವ್ದು ಯೂಸ್ ಮಾಡಂಗಿಲ್ಲ, ಒಬ್ರಿಗೊಬ್ರು ಡೆಡ್ಲಿ ಅಪೋಸಿಟ್. ಸೊ ಹಿಂಗಾಗಿ ಈ ಡೇಟ್ ಅಲ್ಲಿ ಹುಟ್ಟಿರೋರು ಆಲ್ಮೋಸ್ಟ್ 9 ಬರೋ ತರ ಇಡ್ಬೋದು. 7, 5, 3, 2, 1 ಈ ತರ ಬರೋದ್ರಲ್ಲಿ ಇಡ್ಬೋದು. ಈ ತರ ಇಡೋದ್ರಿಂದ ತುಂಬಾ ಒಳ್ಳೆ ಒಂದು ಪಾಸಿಟಿವ್ ಆಗಿ ಅವರು ಅವ್ರ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ತಾರೆ. ಪ್ರತಿಯೊಂದರಲ್ಲೂ ಅವ್ರು ಏಳಿಗೆ ಆಗ್ತಾರೆ. ಶಿಕ್ಷಕರೇ, ಇವಾಗ 4, 13, 22, 31 ಈ ಸಂಖ್ಯೆಯಲ್ಲಿ ಹುಟ್ಟಿರೋ ಇದು ರಾಹುವಿನ ಸಂಖ್ಯೆ. ಈ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಫ್ರೆಂಡ್ಲಿ ನಂಬರ್ ಯಾವ್ದಪ್ಪ ಅಂತಂದ್ರೆ 1, 5, 7, 6. ಎನಿಮಿ ನಂಬರ್ ಅಂದ್ರೆ 2, 9. ನ್ಯೂಟ್ರಲ್ ನಂಬರ್ ಅಂದ್ರೆ 3. ಸೊ ವೀಕ್ಷಕರೇ, ಈ ರಾಹುವಿನ ಸಂಖ್ಯೆಗೆ ಆದಷ್ಟು 6 ನಂಬರ್ ಇಡೋದ್ರಿಂದ ತುಂಬಾ ಒಳ್ಳೇದು. ಶುಕ್ರನ್ ಸಂಖ್ಯೆಯಲ್ಲಿ ಹೆಸರು ಬರೋ ತರ ಇಡೋದ್ರಿಂದ ತುಂಬಾ ಒಳ್ಳೇದು. ಮತ್ತೆ 5 ನಂಬರ್ ಇಟ್ರು ಓಕೆ, ಮತ್ತೆ 1 ನಂಬರ್ ಇಟ್ರು ಓಕೆ. 1, 5, 6 ನಂಬರ್ ಅಲ್ಲಿ ಇಟ್ರು ತುಂಬಾ ಒಳ್ಳೇದು, ಏನ್ ತೊಂದರೆ ಇಲ್ಲ. ಆದಷ್ಟು ಪ್ರತಿಯೊಬ್ಬರಿಗೆ ಶುಕ್ರನ್ ಸಂಖ್ಯೆಯಲ್ಲಿ ಹೆಸರು ಇಡೋದ್ರಿಂದ ತುಂಬಾ ಒಳ್ಳೇದು. ಅಂದ್ರೆ ಒಂದೊಂದು ಕುಂಡ್ಲಿಲಿ ಯಾವ ಗ್ರಹ ವೀಕ್ ಇರ್ತಾನೆ ಆ ಗ್ರಹನ ನಾವು ಎನರ್ಜೈಸ್ ಮಾಡಕ್ಕೆ, ಆ ಗ್ರಹ ವೀಕ್ ಇರೋ ಗ್ರಹನ ನಾವು ಸ್ಟ್ರಾಂಗ್ ಮಾಡಕ್ಕೆ ನಾವು ಮಾಡ್ತೀವಿ. ಬಟ್ ಆಲ್ಮೋಸ್ಟ್ ಗ್ರಾಸ್ ಆಗಿ ಶುಕ್ರನ್ ಸಂಖ್ಯೆ ಇಡೋದ್ರಿಂದ ತುಂಬಾ ಒಳ್ಳೇದು. ವೀಕ್ಷಕರೇ, ಇವಾಗ 5, 14, 23 ಈ ಡೇಟ್ ಅಲ್ಲಿ ಇದು ಬುಧನ್ ಸಂಖ್ಯೆ. ಇದು ಬುಧನ್ ಸಂಖ್ಯೆ ಆಗಿರೋದ್ರಿಂದ ಇದಕ್ಕೆ ಫ್ರೆಂಡ್ಲಿ ನಂಬರ್ ಅಂದ್ರೆ 1, 2, 3, 5, 6. ಎನಿಮಿ ನಂಬರ್ ಇಲ್ಲ. ಮತ್ತೆ ನ್ಯೂಟ್ರಲ್ ನಂಬರ್ ಅಂದ್ರೆ 4, 7, 8, 9. ಈ 4, 7, 8, 9 ಇದ್ರು ಈ ನ್ಯೂಟ್ರಲ್ ನಂಬರ್ ಇಡಂಗಿಲ್ಲ. ಯಾಕಂದ್ರೆ ಈ ಬುಧನ್ಗೆ ಶುಕ್ರನ್ ಸಂಖ್ಯೆ ಕೊಡ್ಬೇಕು. ಯಾರು ಬುಧನ್ ಸಂಖ್ಯೆಯಲ್ಲಿ ಇಟ್ಟಿರ್ತಾರೋ ಅವ್ರ ಶುಕ್ರನ್ ಸಂಖ್ಯೆ ತುಂಬಾ ಆಗ್ಬರುತ್ತೆ. ತುಂಬಾ ಒಂದು ಒಳ್ಳೆ ಕಾಂಬಿನೇಷನ್. ಯಾವ ತರ ಕಾಂಬಿನೇಷನ್ ಅಂದ್ರೆ ಲಕ್ಷ್ಮೀನಾರಾಯಣ ಕಾಂಬಿನೇಷನ್. ಬುಧಪ್ಪ ಅಂತಂದ್ರೆ
ನಾರಾಯಣನ ಸಂಖ್ಯೆ, ಆರ್ ಅಂದ್ರೆ ಶುಕ್ರನ್ ಸಂಖ್ಯೆ. ಹಿಂಗಾಗಿ ನೀವು ಈ ಬುಧನ್ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಶುಕ್ರನ್ ಸಂಖ್ಯೆ, ಶುಕ್ರನ್ ಹೆಸರಲ್ಲಿ ಶುಕ್ರನ್ ಸಂಖ್ಯೆಯಲ್ಲಿ ಹುಟ್ಟೋರಿಗೆ ಬುಧನ್ ಸಂಖ್ಯೆ, ಇದನ್ನ ಇಡೋದ್ರಿಂದ ಇಲ್ಲಿ ತುಂಬಾ ಒಂದು ಒಳ್ಳೆ ಪಾಸಿಟಿವ್ ಆಗಿ ಕನ್ವರ್ಟ್, ಅವ್ರು ತುಂಬಾ ಏಳಿಗೆ ಆಗ್ತಾರೆ, ತುಂಬಾ ಅಂದ್ರೆ ತುಂಬಾ ಏಳಿಗೆ ಆಗ್ತಾರೆ, ಯಾವುದೇ ರೀತಿಯಿಂದ ಕಡಿಮೆ ಬರಲ್ಲ. ಹಿಂಗಾಗಿ ಅದನ್ನ ಈ ನಂಬರ್ ಕನೆಕ್ಟ್ ಆಗೋ ತರ ಇಟ್ಕೊಳ್ಳಿ. ಇದು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದು. ಸೊ ವೀಕ್ಷಕರೇ, 1 ರಿಂದ 5 ಆಯ್ತು. ಇವಾಗ 6, 15, 24 ಈ ಡೇಟಲ್ಲಿ ಹುಟ್ಟಿರೋರಿಗೆ ನಾವು ಆಲ್ಮೋಸ್ಟ್ ನ್ಯೂಟ್ರಲ್ ನಂಬರ್ಸ್ ಯಾವ್ದಪ್ಪ ಅಂದ್ರೆ 1457. 1457 ಫ್ರೆಂಡ್ ನಂಬರ್ ಅಂದ್ರೆ 1457. ಎನಿಮಿ ನಂಬರ್ ಅಂದ್ರೆ 3 ಹೇಳಿದ್ನಲ್ಲ ನಿಮ್ಗೆ, ಗುರುಗೆ ಶುಕ್ರಗೂ ಡೆಡ್ಲಿ ಅಪೋಸಿಟ್. ಮತ್ತೆ ನ್ಯೂಟ್ರಲ್ ನಂಬರ್ ಅಂದ್ರೆ 829. ಸೊ ವೀಕ್ಷಕರ, ಆದಷ್ಟು ಈ 6 ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ 5 ನಂಬರ್ ಕೊಡ್ರಿ, ಇಲ್ಲ 1 ನಂಬರ್ ಕೊಡ್ರಿ. 5 ನಂಬರ್ ಫಸ್ಟ್ ಬೆಸ್ಟ್, ಸೆಕೆಂಡ್ ನೀವು 1 ಸಂಖ್ಯೆಯಲ್ಲಿ ಕೊಡ್ಬೋದು. ಹಿಂಗ್ ಕೊಡೋದ್ರಿಂದ ತುಂಬಾ ಒಳ್ಳೆ ರಿಸಲ್ಟ್ ಬರುತ್ತೆ. ತುಂಬಾ ಈ ಶುಕ್ರನ್ ಸಂಖ್ಯೆಯಲ್ಲಿ ಹುಟ್ಟಿರೋರಿಗೆ ಬುಧನ್ ಸಂಖ್ಯೆ ಕೊಟ್ಟಿರೋದ್ರಿಂದ ತುಂಬಾ ಒಳ್ಳೆ ಒಂದು ಇದು ಆಗುತ್ತೆ. ಸೊ ವೀಕ್ಷಕರ, 6, 5, 24 ಹುಟ್ಟಿರೋರಿಗೆ ಈ ಮೇಲಿನ ಯಾವ ಲೆಟರ್ಸ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಬಟ್ ಯಾವ ಯೂಸ್ ಮಾಡ್ಬಾರ್ದಂದ್ರೆ ಎಸ್, ಎಲ್, ಈ ತರ 3 ಸಂಖ್ಯೆ ಬರೋದ್ರಿಂದ, ಈ 3 ಸಂಖ್ಯೆ ಯಾವ ಬರ್ತಾವೋ ಎಸ್, ಎಲ್, ಜಿ, 3 ಈ ಸಂಖ್ಯೆಗಳನ್ನ, ಈ ಹೆಸರುಗಳಿಂದ ಇಡಕ್ ಹೋಗ್ಬೇಡಿ. ಮತ್ತೆ ಟೋಟಲ್ ಓವರ್ ಪಿ, ಎಂ, ಟಿ, ಜೆಡ್, ಎಫ್, ಈ ಟೋಟಲ್ ಓವರ್ ಆಲ್ ಯಾವುದೇ ಒಂದು 1 ರಿಂದ 9 ನಂಬರ್ ವರೆಗೂ ಯಾವುದೇ ಇದರಲ್ಲಿ ಈ ನಂಬರ್ ಇಡಕ್ ಹೋಗ್ಬೇಡಿ. ಈ ಸ್ಟಾರ್ಟಿಂಗ್ ಹೆಸರಿಂದ ಈ ಹೆಸರು ಇಡಕ್ ಹೋಗ್ಬೇಡಿ. ಪಿ ಇಂದ, ಎಂ ಇಂದ, ಟಿ ಇಂದ, ಜೆಡ್ ಇಂದ, ಎಫ್ ಇಂದ ಇಡಕ್ ಹೋಗ್ಬೇಡಿ. ಇಟ್ರೆ ಅವ್ರು ತುಂಬಾ ಕಷ್ಟ ಅನುಭವಿಸ್ತಾರೆ. ಎಷ್ಟು ಕಷ್ಟ ಅನುಭವಿಸ್ತಾರೆ ಅಂತಂದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳ್ತೀನಿ, ಈ ಹೆಸರಿಂದ ಇಟ್ಟವ್ರಿಗೆ ಏನೇನು ತೊಂದರೆ ಆಗಿದೆ ಅಂತ ಹೇಳ್ತೀನಿ. ಸೊ ಹಿಂಗಾಗಿ ಈ ಲೆಟರ್ಸ್ ಇಂದ ಬರೋ ತರ ಇಡಕ್ ಹೋಗ್ಬೇಡಿ. ಸೊ ವೀಕ್ಷಕರೇ, ಇವಾಗ 7, 16, 25 ಈ ಡೇಟಲ್ಲಿ ಹುಟ್ಟಿರೋರಿಗೆ ಫ್ರೆಂಡ್ ನಂಬರ್ ಅಂದ್ರೆ 13546. 13546 ಅಲ್ಲಿ ಈ ಫ್ರೆಂಡ್ ನಂಬರ್ ಬರೋ ತರ ಇಟ್ರೆ ತುಂಬಾ ಒಳ್ಳೇದು. ಮತ್ತೆ ನ್ಯೂಟ್ರಲ್ ನಂಬರು 289. ಎನಿಮಿ ನಂಬರ್ ಇಲ್ಲ. ಈ ಕೇತು ಗ್ರಹ 7 ಅಂದ್ರೆ ಕೇತು ರೂಲ್ ಮಾಡ್ತಾನೆ, ಇದಕ್ಕೆ ಎನಿಮಿ ಗ್ರಹಗಳಿಲ್ಲ. ಸೊ ಹಿಂಗಾಗಿ ಈ 1, 3, 5, 4, 6 ಇಡಬಹುದು. ಬಟ್ 4ನ್ನ ಆದಷ್ಟು ಅವಾಯ್ಡ್ ಮಾಡಿ. 4, 8 ಆದಷ್ಟು ಅವಾಯ್ಡ್ ಮಾಡಿ. ಈ 7 ಸಂಖ್ಯೆಯಲ್ಲಿ ಹುಟ್ಟೋರಿಗೆ 2 ಇಡಬಹುದು, ಮತ್ತೆ 1 ಇಡ್ಬೋದು, ಮತ್ತೆ 5 ಇಡ್ಬೋದು, 6 ಇಡ್ಬೋದು. 6 ಕೊಡೋದ್ರಿಂದ ತುಂಬಾ ಒಳ್ಳೇದು. 6 ಸಂಖ್ಯೆಯಲ್ಲಿ ಹೆಸರು ಬರೋದ್ರಿಂದ ತುಂಬಾ ಒಳ್ಳೇದು. ಸೊ ವೀಕ್ಷಕರೇ, ಇವಾಗ 8, 17, 26 ಈ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಈ 5, 3, 6, 7 ಇವು ನ್ಯೂಟ್ರಲ್ ಫ್ರೆಂಡ್ ನಂಬರ್. ಎನಿಮಿ ನಂಬರ್ ಅಂದ್ರೆ 1, 2, ನ್ಯೂಟ್ರಲ್ ನಂಬರ್ ಅಂದ್ರೆ 9. ನೋಡಿ, 1 ತುಂಬಾ ಡೇಂಜರ್. ಈ 8 ನಂಬರ್ ಇರೋರು ಯಾವತ್ತು 1 ನಂಬರ್ನ ಫಾಲೋ ಮಾಡಬೇಡಿ. 1 ನಂಬರ್ ಇರೋರು ಯಾವತ್ತು 8 ನಂಬರ್ನ ಫಾಲೋ ಮಾಡಬೇಡಿ. ಮಾಡೋದ್ರಿಂದ ನಿಮ್ಗೆ ಆ ಡೇಟಲ್ಲಿ ಫಾಲೋ ಮಾಡ್ಬಿಟ್ರೆ ನಿಮ್ಗೆ ಮುಗಿದೇ ಹೋಯ್ತು, ನಿಮ್ಗೆ ಎಲ್ಲಾ ಕೆಲಸಗಳು ದಬಾಕೊಂಡ್ಬಿಡ್ತವೆ. ಸೊ ಹಿಂಗಾಗಿ ಈ 8 ಸಂಖ್ಯೆಯಲ್ಲಿ ಇಟ್ಟಿರೋರಿಗೆ ಆದಷ್ಟು 5 ನಂಬರಿಂದ ಹೆಸರು ಕೊಡಿ. 5, 6 ನಂಬರಿಂದ ಕೊಡಿ. ಈ 5, 6 ನಂಬರ್ ಕೊಡೋದ್ರಿಂದ ಅವ್ರಿಗೆ ತುಂಬಾ ಚೆನ್ನಾಗಿ ಕೂಡ್ಕೊಂಡ್ಬರುತ್ತೆ. ಅವ್ರ ಹೆಸರಲ್ಲಿ ಒಂದು ಪವರ್ ಬರುತ್ತೆ. ಆ ಪವರ್ ಬಂದಾಗ ಮನುಷ್ಯನ್ಗೆ ಒಂದು ವೈಬ್ರೇಷನ್, ಒಳ್ಳೆ ಪವರ್ ಬಂದಾಗ ಅವ್ರು ಎಲ್ಲಾ ರೀತಿಯಿಂದ ಏಳಿಗೆ ಆಗ್ತಾರೆ. ವೀಕ್ಷಕರೇ, ಇವಾಗ 9, 18 ಮತ್ತೆ 27 ಈ ಡೇಟಲ್ಲಿ ಹುಟ್ಟಿರೋರಿಗೆ 1, 3, 5 ಫ್ರೆಂಡ್ ನಂಬರು, ಈ ಸಂಖ್ಯೆಯಲ್ಲಿ ಬರೋ ತರ ಹೆಸರಿಡಬಹುದು. ಮತ್ತೆ 7, 6, 8, 9 ನ್ಯೂಟ್ರಲ್ ನಂಬರು, ಈ 4, 2 ಎನಿಮಿ ನಂಬರು. ಸೊ ಹಿಂಗಾಗಿ ಈ ಎನಿಮಿ ನಂಬರ್ ಅಲ್ಲಿ ಬರೋದನ್ನ ನಾವು ಯಾವತ್ತೂ ಇಡಕ್ ಹೋಗ್ಬೇಡಿ. ಆದಷ್ಟು ಈ 9 ನಂಬರ್ ಇಟ್ಟಿರೋರಿಗೆ 5 ಮತ್ತೆ 6 ಮತ್ತೆ 1 ಇಡ್ಬೋದು, 3 ಇಡ್ಬೋದು. 1, 3, 5, 6 ಬರೋ ತರ ಇಡ್ಬೋದು. ಅವ್ರ ಹೆಸರನ್ನ ಎಲ್ಲಾ ಲೆಟರ್ಗಳನ್ನ ಕೂಡಿಸಿದ್ರೆ ಈ ಸಂಖ್ಯೆಯಲ್ಲಿ ಬರೋ ತರ ಇಡೋದ್ರಿಂದ ತುಂಬಾ ಒಳ್ಳೇದು. ಸೊ ಹಿಂಗಾಗಿ ವೀಕ್ಷಕರೇ, ಇವಾಗ 1 ರಿಂದ 9 ಯಾವ್ಯಾವ ಡೇಟ್ ಅಲ್ಲಿ ಹುಟ್ಟಿರೋರಿಗೆ ಹೇಳ್ಕೊಟ್ಟಿದ್ದೀನಿ. ಇವಾಗ ಇದ್ರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ರೆ ನನಗೆ ವಾಟ್ಸಪ್ ಮಾಡಿ, ಈ ನಂಬರ್ಗೆ ವಾಟ್ಸಪ್ ಮಾಡಿ, ಅಥವಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ, ನಿಮ್ಗೆ ಹೇಳ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟ್ ಪಾರ್ಟ್ ನ್ಯೂಮರಾಲಜಿಲಿ. ಇದನ್ನ ಫಾಲೋ ಮಾಡೋದ್ರಿಂದ ನೀವು ಯಾವ ನ್ಯೂಮರಾಲಜಿ ಹತ್ರ ಹೋಗಿ ನೀವು ದುಡ್ಡು ಕೊಟ್ಟು ಕೇಳೋ ಅವಶ್ಯಕತೆನೇ ಇರಲ್ಲ. ಸೊ ವೀಕ್ಷಕರೇ, ಇಷ್ಟೊತ್ತು ನಿಮ್ಗೆ ಹೇಳ್ಕೊಟ್ಟಿದ್ದು ನಿಮ್ಗೆ ತಿಳಿದಿದೆ ಅಂತ ತಿಳ್ಕೊಂಡಿದ್ದೀನಿ. ಇದನ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ತುಂಬಾ ಧನ್ಯವಾದಗಳು.